ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೆಜ್. ಪಪ್ಪಾಯಿ ಹಣ್ಣಿನ ಬಗ್ಗೆ, ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇವತ್ತು ಪಪ್ಪಾಯ ಹಣ್ಣಿನ ಬಗ್ಗೆ ಅಲ್ಲ, ಈ ಪಪ್ಪಾಯಿ ಕಾಯಿಯ ಬಗ್ಗೆ, ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪಪ್ಪಾಯಿ ಕಾಯಿಯನ್ನ ಹೇಗೆ ಸೇವಿಸಬೇಕು, ಈ ಪಪ್ಪಾಯಿ ಕಾಯಿ ಸೇವಿಸೋದ್ರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ದೂರ ಆಗತ್ತೆ, ಹಾಗೆ ಈ ಪಪ್ಪಾಯಿ ಕಾಯಿಯನ್ನ ಯಾರು ಸೇವಿಸಬಾರ್ದು, ಯಾರೆಲ್ಲ ಸೇವಿಸಿದ್ರೆ ಒಳ್ಳೆಯದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಪಪ್ಪಾಯಿ ಕಾಯಿ ನೋಡೋದಕ್ಕೆ ಈ ರೀತಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಇದನ್ನ ಕಟ್ ಮಾಡಿದ್ರೆ ಈ ರೀತಿ ಹಾಲಿನ ರೀತಿ ಬರುತ್ತೆ. ಪಪ್ಪಾಯಿ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವೆಲ್ಲ ಆಗಾಗ ಸೇವಿಸ್ತಾ ಇರ್ತೀವಿ. ಆದ್ರೆ ಈ ಪಪ್ಪಾಯಿ ಕಾಯಿಯಲ್ಲೂ ಕೂಡ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಸಿ ಪಪ್ಪಾಯಿಯಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ ಹೀಗೆ ಸಾಕಷ್ಟು ಪ್ರಮಾಣದ ವಿಟಮಿನ್ಸ್, ಮಿನರಲ್ಸ್ಗಳು ನಮಗೆ ಸಿಗತ್ತೆ. ಸಾಮಾನ್ಯವಾಗಿ ಮಕ್ಕಳು, ದೊಡ್ಡವರು ಎನ್ನದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರನ್ನ ಕಾಡ್ತಿರತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಕೂಡ. ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಹೊಟ್ಟೆ ಉಬ್ಬರ, ಸರಿಯಾಗಿ ಮೋಷನ್ ಹೋಗ್ತಿರಲ್ಲ, ಅಂಥವರಿಗೆ ಈ ಪಪ್ಪಾಯಿ ಕಾಯಿ ಬೆಸ್ಟ್ ಆಹಾರ ಅಂತಾನೆ ಹೇಳಬಹುದು. ಪಪ್ಪಾಯಿ ಕಾಯಿ ತಿನ್ನೋದ್ರಿಂದ ಜೀರ್ಣಶಕ್ತಿ ತುಂಬಾ ಚೆನ್ನಾಗಿ ಆಗತ್ತೆ. ಇದರಲ್ಲಿ ಪಾಪೈನ್ ಎನ್ನುವ ಜೀರ್ಣಕಾರಿ ಎನ್ಸೈಮ್ಸ್ ಇದ್ದು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿಯಂತ್ರಿಸುತ್ತೆ. ಹಾಗೆ ಪಪ್ಪಾಯಿ ಕಾಯಿಯಲ್ಲಿರುವ ಎನ್ಸೈಮ್ಸ್ಗಳು ನಾವು ತಿನ್ನೋ ಆಹಾರದಲ್ಲಿರುವ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬಿನ ಅಂಶವನ್ನ ಕರಗಿಸಿ ತಿಂದ ಆಹಾರ ಬಹಳ ಚೆನ್ನಾಗಿ ಜೀರ್ಣ ಆಗುವಂತೆ ಮಾಡತ್ತೆ. ಹಾಗೆ ಈ ಪಪ್ಪಾಯಿ ಕಾಯಿಯಲ್ಲಿ ಸಿಗುವಂತಹ ನಾರಿನಂಶ ಕರುಳಿನ ಭಾಗದಲ್ಲಿ ಕಂಡುಬರುವ ಮಲವನ್ನ ಮೆದುವಾಗಿಸುತ್ತೆ. ಇದರಿಂದ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆಯಿಂದ ದೂರ ಇರಬಹುದು. ನಾವು ಪಪ್ಪಾಯಿ ಕಾಯಿಯನ್ನ ಆಗಾಗ ಆಹಾರವಾಗಿ ಸೇವಿಸೋದ್ರಿಂದ ನಮ್ಮ ಜೀರ್ಣಕೋಶದಲ್ಲಿನ ಹುಳುಗಳು, ಜಂತು ಹುಳುಗಳು ನಿವಾರಣೆ ಆಗತ್ತೆ. ಈ ಪಪ್ಪಾಯಿ ಕಾಯಿ ಹೊಟ್ಟೆ ನೋವು, ಕರುಳಿನ ಕಿರಿಕಿರಿ, ಹೊಟ್ಟೆಯಲ್ಲಿ ಉರಿ ಸಮಸ್ಯೆ ಇರೋರಿಗೆ ಒಂದು ಒಳ್ಳೆಯ ಆಹಾರ, ಮನೆಮದ್ದು ಅಂತಾನೆ ಹೇಳಬಹುದು. ಇದು ನಮ್ಮ ದೇಹದಿಂದ ಟಾಕ್ಸಿನ್ ಅನ್ನ ಹೊರಹಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗತ್ತೆ. ಹಾಗೆ ಇದು ದೇಹದಲ್ಲಿರೋ ಕೊಬ್ಬನ್ನ ಕರಗಿಸೋದ್ರಿಂದ ತೂಕ ಇಳಿಕೆಗೂ ಹೆಲ್ಪ್ ಆಗತ್ತೆ. ಇನ್ನು ಮುಖದಲ್ಲಿ ಕಪ್ಪು ಕಲೆ, ಕಪ್ಪು ಮಚ್ಚೆ ಏಳುವಂತದ್ದು, ಮೊಡವೆ, ಪಿಗ್ಮೆಂಟೇಶನ್ ತುಂಬಾ ಜನರನ್ನ ಕಾಡ್ತಾ ಇರೋ ಸಮಸ್ಯೆ. ಹಾಗಂತ ನಾನಿಲ್ಲಿ ನಿಮ್ಗೆ ಯಾವುದೇ ಕ್ರೀಮ್ ಅನ್ನ ಸಜೆಸ್ಟ್ ಮಾಡ್ತಾ ಇಲ್ಲ. ಚರ್ಮವನ್ನ ನ್ಯಾಚುರಲ್ ಆಗಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಪಪ್ಪಾಯಿ ಕಾಯಿಯನ್ನ ಆಹಾರವಾಗಿ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಇದು ಚರ್ಮದ ಡೆಡ್ ಸೆಲ್ಸ್ ಅನ್ನ ರಿಮೂವ್ ಮಾಡಿ ಚರ್ಮವು ಒಳಗಿನಿಂದ ಕ್ಲೀನ್ ಆಗೋದಕ್ಕೆ, ಪುನರುಜ್ಜೀವಗೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ. ಏಕೆಂದ್ರೆ ಈ ಹಸಿ ಪಪ್ಪಾಯಿಯಲ್ಲಿರುವ ನಾರಿನಂಶವು ದೇಹವನ್ನ ಇಂಟರ್ನಲ್ ಆಗಿ ವಿಷಕಾರಿ ಅಂಶಗಳಿಂದ ಶುದ್ಧೀಕರಿಸುತ್ತೆ. ಹಾಗಾಗಿ ಚರ್ಮದ ಸಮಸ್ಯೆ, ಮುಖದಲ್ಲಿ ಕಪ್ಪು ಕಲೆ, ಕಪ್ಪು ಮಚ್ಚೆ ಏಳುವಂತದ್ದು, ಮೊಡವೆ, ಪಿಗ್ಮೆಂಟೇಶನ್ ಕಡಿಮೆ ಆಗೋದಕ್ಕೆ ಪಪ್ಪಾಯಿ ಕಾಯಿಯನ್ನ ಆಗಾಗ ಸೇವಿಸೋದು ಒಳ್ಳೆಯದು. ಹಾಗೆ ಪಪ್ಪಾಯಿ ಕಾಯಿಯು ಫೈಟೋಕೆಮಿಕಲ್ ಘಟಕಗಳು ಮತ್ತು ಇಮ್ಯುನೋ ಮಾಡ್ಯುಲೇಟರಿ ಗುಣಲಕ್ಷಣಗಳನ್ನ ಹೊಂದಿದೆ. ಅಂದ್ರೆ ಹಸಿ ಪಪ್ಪಾಯಿ ಸಾರವು ಚರ್ಮದ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡತ್ತೆ. ಇನ್ನು ದೇಹದಲ್ಲಿ ಎಲ್ಲಾದ್ರೂ ಗಾಯಗಳಾದಾಗ ಗಾಯ ಬೇಗ ಗುಣಪಡಿಸೋದಕ್ಕೆ, ಹಾಗೆ ಗಾಯಕ್ಕೆ ಸೋಂಕು ತಗಲದಂತೆ ಮಾಡೋದಕ್ಕೆ ಈ ಪಪ್ಪಾಯ ಕಾಯಿಯನ್ನ ಆಹಾರವಾಗಿ ಸೇವಿಸೋದ್ರಿಂದ ತುಂಬಾನೇ ಹೆಲ್ಪ್ ಆಗತ್ತೆ. ಇನ್ನು ಹಸಿ ಪಪ್ಪಾಯಿಯನ್ನ ಹೇಗೆ ಸೇವಿಸಬೇಕು ಅಂತ ಕೇಳಿದ್ರೆ, ಈ ಪಪ್ಪಾಯಿ ಕಾಯಿಯನ್ನ ನೀವು ಒಂದು ತರಕಾರಿ, ವೆಜಿಟೇಬಲ್ ಆಗಿ ಯೂಸ್ ಮಾಡಬಹುದು. ಅಂದ್ರೆ ಇದರಿಂದ ಪಲ್ಯ, ಚಟ್ನಿ, ಸಾಂಬಾರ್, ದೋಸೆ, ಪರಾಟ ಹೀಗೆ ಬೇರೆ ಬೇರೆ ವೆರೈಟಿ ಫುಡ್ ಅನ್ನ ತಯಾರಿಸ್ಕೋಬಹುದು. ಆದ್ರೆ ಯೂಸ್ ಮಾಡುವ ಮೊದಲು ಈ ಹೊರಗಿನ ಹಸಿರು ಸಿಪ್ಪೆಯನ್ನ ತೆಗೆದು ಬೇಯಿಸಿ ತಿನ್ಬೇಕು. ಪಲ್ಯ, ಸಾಂಬಾರ್ಗೆ ಬೇಯಿಸುವಾಗ ಸ್ವಲ್ಪ ಇಂಗು, ಅರಿಶಿನ ಸೇರಿಸಿ ಬೇಯಿಸಿದ್ರೆ ಪಪ್ಪಾಯಿ ಕಾಯಿಯ ರೆಸಿಪಿ ತುಂಬಾನೇ ರುಚಿಯಾಗಿರತ್ತೆ. ಈ ಪಪ್ಪಾಯಿ ಕಾಯಿಯನ್ನ ಯಾವ ಟೈಮಲ್ಲಿ ಕೂಡ ಸೇವಿಸಬಹುದು ಫ್ರೆಂಡ್ಸ್. ಕೆಲವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಜ್ವರ ಬಂದಾಗ ಯಾವ ಆಹಾರ ಸೇವಿಸಬೇಕು, ಕೆಲವು ಫುಡ್ ತಿಂದ್ರೆ ಹೀಟ್ ಆಗತ್ತೆ, ಇನ್ನು ಕೆಲವು ಕೋಲ್ಡ್ ಆಗತ್ತೆ, ಯಾವ ಆಹಾರ ಜ್ವರ ಬಂದಾಗ ತಿನ್ಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಪಪ್ಪಾಯಿ ಕಾಯಿಯ ಯಾವುದೇ ರೆಸಿಪಿಯನ್ನ ಜ್ವರ ಬಂದಾಗ ಕೂಡ ಸೇವಿಸಬಹುದು. ನಿಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಹಾಗೆ BP, ಮಧುಮೇಹ ಇರೋರು
ಕೂಡ ಈ ಪಪ್ಪಾಯಿ ಕಾಯಿಯನ್ನ ಆಹಾರವಾಗಿ ಸೇವನೆ ಮಾಡಬಹುದು. ಆದ್ರೆ ಪ್ರೆಗ್ನೆಂಟ್ ವುಮೆನ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಪಪ್ಪಾಯಿ ಕಾಯಿಯನ್ನ ಸೇವಿಸೋದಕ್ಕೆ ಹೋಗ್ಬೇಡಿ. ಇದು ಗರ್ಭಕೋಶದ ಮಗುವಿನ ಸುತ್ತ ಇರೋ ಪೊರೆಯನ್ನ ದುರ್ಬಲಗೊಳಿಸೋದ್ರಿಂದ ಅಬಾರ್ಷನ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಆದ್ರೆ ಹಾಲುಣಿಸುವ ತಾಯಂದಿರು ಈ ಪಪ್ಪಾಯಿ ಕಾಯಿಯನ್ನ ಆಹಾರವಾಗಿ ಸೇವಿಸಬಹುದು. ಇದರಿಂದ ಬಾಣಂತಿಯರಲ್ಲಿ ಹಾಲಿನ ಉತ್ಪತ್ತಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗತ್ತೆ. ಫ್ರೆಂಡ್ಸ್, ಈ ಪಪ್ಪಾಯಿ ಕಾಯಿಯ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಿಮ್ಗೂ ಪಪ್ಪಾಯಿ ಕಾಯಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಶನ್ಗಾಗಿ ಬ್ರಷ್ ಅಪ್ ಯೋರ್ ನಾಲೆಡ್ಜ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.